ಬಿಗ್ ಬಾಸ್ ಮನೆ ಒಳಗಡೆಗೆ ಬೆಂಕಿ ಹೊತ್ಕೊಂಡು ಜ್ವಾಲಾಮುಖಿ ಥರ ಉರಿತಾ ಇದೆ. ಬಿಗ್ ಬಾಸ್ ಹಚ್ಚಿರೋ ಬೆಂಕಿಗೆ ಆರಿಸೋದು ಇನ್ನು ಕಷ್ಟ ಇದೆ. ಒಂದು ಡೈಲಾಗ್ ಇದೆ ಗೊತ್ತಾ? ಇವ ಏನಂತಾರೆ ಅದಕ್ಕೆ, ಇವ ಮಗನೇ ಅಲ್ಲ ಬೋಳಿ ಮಗ ಅಂತ. ಅದೇ ರೀತಿಯಲ್ಲಿ ಇವ ಬಿಗ್ ಬಾಸ್ ಅಲ್ಲಿವ ಬೆಂಕಿ ಹಚ್ಚೋ ಬಿಗ್ ಬಾಸ್. ಇವ ಬಿಗ್ ಬಾಸ್ ಮನೆ ಒಳಗಡೆಗೆ ಆಲ್ರೆಡಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಡೀತಿರುವಂಥ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ 2 ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಕರೆಸೋದಲ್ಲದೆ ಬಿಗ್ ಬಾಸ್ ತೆಲುಗುನಲ್ಲಿ ಮಾಡಿರುವಂಥ ಸ್ಪರ್ಧಿನ ಕನ್ನಡ ಬಿಗ್ ಬಾಸ್ಗೆ ಕರೆಸಿದ್ದಾರೆ ಅಂತಂದರೆ ಬೆಂಕಿ ಹಚ್ಚಲಿಕ್ಕಂತಲ್ಲ, ಬೆಂಕಿ ಹಚ್ಚಿ ಜ್ವಾಲಾಮುಖಿ ರೀತಿಯಲ್ಲಿ ಅಲ್ಲಿ ಉರಿಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡೇ ಅಲ್ಲಿಂದ ಇಲ್ಲಿ ಕರೆಸಿದ್ದಾರೆ. ಸೊ ಅವಶ್ಯಕತೆ ಇರಲಿಲ್ವ ಅನ್ನೋದಕ್ಕಿಂತ ಬಿಗ್ ಬಾಸ್ ಸೀಸನ್ 11ಕ್ಕೆ ಅದರ ಅವಶ್ಯಕತೆ ಇತ್ತು. ಅವ್ರಿಗೆ TRP ಬೇಕಿತ್ತು. ಸೊ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂಥ ಕಂಟೆಸ್ಟೆಂಟು ಶೋಭಾ ಶೆಟ್ಟಿ. ನೀವು ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಬೇರೆ ತೆಲುಗುನಲ್ಲಿ ನೋಡಿರ್ತೀರ ಅವ್ರು ಹೆಂಗೆ ಇದು ಮಾಡ್ತಾರೆ ಅಂತ. ಇಲ್ಲೂ ಕೂಡ ಅದೇ ಆಗ್ತಿರೋವಂಥದ್ದು. ಇನ್ನು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಪ್ರೋಮೋ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಪ್ರೋಮೋದಲ್ಲಿ ಏನು ಇಬ್ಬರು ಬಂದಿದ್ದಾರೆ, ಶೋಭಾ ಶೆಟ್ಟಿ ಆ್ಯಂಡ್ ರಜತ್, ವೈಲ್ಡ್ ಕಾರ್ಡ್ ಎಂಟ್ರಿಗಳು. ಸೊ ಇವರಿಬ್ಬರ ಒಂದು ಪೈಕಿ ಯಾರು ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಅನರ್ಹರು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸೊ ಅದರಲ್ಲಿ ಮಂಜು ಅವರು ಒಂದು ಕ್ಲಾರಿಟಿ ಅಥವಾ ಒಂದು ರೀಸನ್ ಕೊಟ್ಟು ಇಲ್ಲಿ ಅವ್ರಿಗೆ ಅಂದರೆ ಆಯ್ಕೆ ಮಾಡ್ತಿದ್ದಾರೆ ಕ್ಯಾಪ್ಟನ್ ಆಗಲಿಕ್ಕೆ ಅನರ್ಹರು ಅಂತ. ಸೊ ಅಂದರೆ ಈ ಮನೆ ಬಂದಾಗಿಂದ ಸ್ವಲ್ಪ ಎಲ್ಲೋ ಬಿಗ್ ಬಾಸ್ ಮನೆಯ ರೂಲ್ಸ್ಗಳನ್ನು ಅಲ್ಲಾಡಿಸಿದ್ದಾರೆ. ಅಂದರೆ ಮೀನ್ಸ್ ಕೆಲವೊಂದು ಅಂದರೆ ಮರ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಒಂದು ರೂಲ್ಸ್ ಬ್ರೇಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಸೊ ಅವ್ರು ತಿರ್ಗಾ ಕ್ವಶನ್ ಬಂದಿರೋವಂಥದ್ದು, ಇಲ್ಲಾಡಿಸಿದ್ರೆ ಏನದು, ಸೊ ಕ್ಲಿಯರಾಗಿ ಹೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಇಬ್ಬರು ಕೂಡ ಅಲ್ಲಿ ಸ್ವಲ್ಪ ವಾಯ್ಸ್ ರೈಸ್ ಆಗುತ್ತೆ ಈ ಕಡೆಯಿಂದ. ಆ್ಯಂಡ್ ಈ ಕಡೆಯಿಂದ ಮಂಜು ಅವರು ಮಾಮೂಲಿ ಬೇರೆ ಸ್ಪರ್ಧೆಗಳ ಮೇಲೆ ರೈಸ್ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಕಿರುಚಬೇಡಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಜೋರಾಗಿ ಕೂಡ ಮಾತಾಡ್ತಿದ್ದಾರೆ. ತೆಲುಗು ಬಿಗ್ ಬಾಸ್ ಸ್ವಲ್ಪ ಎಲ್ಲಾದರೂ ಅಲ್ಲಿ ಫಾಲೋ ಮಾಡಿದವ್ರಿಗೆ ಗೊತ್ತಿರುತ್ತೆ ಈ ಅಮ್ಮ ಎಂಥವಳು ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ಗೆ ಹೇಳಿ ಮಾಡಿಸ್ದಂಗೆ ಕ್ರಿಂಜ್ ಆ್ಯಂಡ್ ಕಿತ್ತಾಟ ಚೀರಾಟಕ್ಕೋಸ್ಕರನೇ ಇವಳಂತೂ ಗೆಲ್ಲಲ್ಲ. ನಾನು ಹೇಳ್ತೀನಿ ಬರ್ಕಟ್ಕೊಳ್ಳಿ, ಗೆಲ್ಲಲ್ಲ. ಅದು ಬೇರೆ ವಿಷಯ. ಬಟ್ ಬರ್ಬೋದು ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ಒಂದು 2 ವೀಕ್ಸ್ ಗಂಟ ಇನ್ನೇನು ಬಿಗ್ ಬಾಸ್ ಇದೆ ಅಲ್ಲಿ ಗಂಟ ಅಂತೂ ಬರ್ಬೋದು. ಆ ಒಂದು ಮಟ್ಟಗಂಟ ಬಿಗ್ ಬಾಸ್ ಅವರೇ ಇಟ್ಕೊತಾರೆ. ಓಟ್ ಬೀಳಲಿ ಏನೇ ಇರಲಿ ಬಿಗ್ ಬಾಸ್ ಅವ್ರು ಇಟ್ಕೊತಾರೆ. ಅದಕ್ಕೋಸ್ಕರನೇ ಕರ್ಸಿರೋದು. 2-3 ವಾರದಲ್ಲಂತೂ ಕಳ್ಸಲ್ಲ. 1-2-3 ಓಟ್ ಬಿದ್ದಿಲ್ಲ ಅಂದ್ರೂ ಕಳ್ಸಲ್ಲ ಇವ್ರನ್ನ. ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟು, TRP ಬೇಕೇ ಬೇಕು. ಓಕೆ, ಇಂಥ ಟೈಮಲ್ಲಿ ಏನಾದರೂ ಜಗದೀಶ್ ಇದ್ದಿದ್ರೆ ಇನ್ನೂ ಕ್ವಾಟ್ಲೆ ಕೊಟ್ಟಿರೋಳು ಇವಳು. ಯಾಕಂತಂದರೆ ಈ ಒಮ್ಮೊಂದು ಹಂಗಿದೆ. ಓಕೆ, ಸೌಂಡ್ ಪಾರ್ಟಿನೇ, ಪಕ್ಕಾ ಸೌಂಡ್ ಪಾರ್ಟಿನೇ. ಸೊ ಅಲ್ಲಂತೂ ಹನುಮಂತ ಆ್ಯಂಡ್ ಧನ್ರಾಜ್ ಅಂತೂ ಫುಲ್ ಶಾಕ್ ಆಗೋಗ್ಬಿಟ್ಟವ್ರೆ. ಅಲ್ಲಿ ಆಲ್ರೆಡಿ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಮಂಜಣ್ಣಂಗಂತೂ ಸೈಲೆಂಟ್ ಮಾಡಿಸಿದ್ದಾಳೆ. ಓಕೆ, ಪ್ರೋಮೋದಲ್ಲಿ ಬಂದಿರೋವಂಥದ್ದು ಇಲ್ಲಿಂದ ಅದು ವಾಯ್ಸ್ನ ಕಟ್ ಮಾಡಿ ಹಾಕಿರ್ತಾರೆ. ಬಟ್ ಆ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ ಈ ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಪಕ್ಕಾ ಸೌಂಡ್ ಪಾರ್ಟಿ. ಇವ್ರನ್ನ ಹಿಡಿದು ಹಾಕೋವಂಥದ್ದು ತುಂಬ ಕಷ್ಟ ಇದೆ. ಇನ್ ಕೇಸ್ ಚೈತ್ರ ಏನಾದರೂ ಮನ್ಸು ಮಾಡಿ ಫುಲ್ ಓಪನ್ ಅಪ್ ಆಗಿ ಮಾಡಿದ್ರೆ ಮಾತ್ರ ಕಟ್ ಹಾಕ್ಬೋದು ಅವ್ರನ್ನ. ಅದು ಬಿಟ್ಟರೆ ಇನ್ನು ತುಂಬ ಕಷ್ಟ ಇದೆ ಇವ್ರನ್ನ ಕಟ್ ಹಾಕಲಿಕ್ಕೆ. ಆ್ಯಂಡ್ ಇರೋವಂಥದ್ದನ್ನು ಕೆಲವೊಂದು ಕ್ಲಿಯರಾಗಿ ಹೇಳ್ಬೋದು. ಇನ್ನೂ 100% ಗೊತ್ತಿಲ್ಲ ಶೋಭಾ ಬಗ್ಗೆ ಏನು ಅಂತ. ಬಟ್ ಸೌಂಡ್ ಪಾರ್ಟಿ ಅಂತೂ ಪಕ್ಕಾನೇ. ಅಲ್ಲಿ ಹನುಮಂತ ಆ್ಯಂಡ್ ಧನ್ರಾಜ್ ಅದೇ ಹೇಳ್ತಿದ್ರು ಗಾರ್ಡನ್ ಏರಿಯಾಗೆ ಬಂದ್ಬಿಟ್ಟು, ಹೆಂಗೆ ಕಿರಿಸ್ತಾಡ್ತಾಳೋ, ಹೆಂಗೆ ಮಾತಾಡ್ತಾಳೋ ಮರೆಗಳು, ನಾವೇನಾದರೂ ಆಗಿದ್ರೆ ಹುಚ್ಚೆನೇ ಒಯ್ಕೊಂಡ್ಬಿಡ್ತಿದ್ವಿ ಅಂತ ಹೇಳ್ತಿದ್ರು. ಧನ್ರಾಜ್ ಆಲ್ರೆಡಿ ಪ್ಯಾಂಟ್ ತೋರಿಸ್ಬಿಟ್ಟು ಹುಚ್ಚೆ ಬಂತು ಅಂತ ಹೇಳ್ತಿದ್ದ. ಸೊ ಕಷ್ಟ ಆಗುತ್ತೆ. ಆ್ಯಂಡ್ ಹನುಮಂತ ಅವ್ರಿಗೆ ಒಂದು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ. ಹ್ಞೂ ಅಕ್ಕ ಮುಗ್ದೋಯ್ತು, ಮಿಕ್ಕಿರೋದನ್ನ ಜನ ಡಿಸೈಡ್ ಮಾಡ್ತಾರೆ ಅನ್ನೋ ಅಂಥದ್ದು ಮೆಂಟಾಲಿಟಿನಲ್ಲಿದ್ದಾನೆ. ಆ್ಯಂಡ್ ಅದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಷ್ಟೇ. ಆ್ಯಂಡ್ ಮಂಜುನ ಇಲ್ಲಿ ಸ್ವಲ್ಪ ಮಾಮೂಲಿ ಬೇರೆ ಸ್ಪರ್ಧಿಗಳ ರೀತಿಯಲ್ಲೇ ಕಿರ್ಚಾಡುವಂಥದ್ದು ಮಾಡ್ದೆ. ಬಟ್ ಇಲ್ಲಿ ಶೋಭಾ ಶೆಟ್ಟಿ ಚೆನ್ನಾಗೇ ಕೊಟ್ಲು. ಸೊ ನೋಡೋಣ ಯಾವ ರೀತಿಯಲ್ಲಿ ಇನ್ನು ಮುಂದೆ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಮೇ ಬಿ ನೋಡ್ಕೊಂಡು ಹೋಗಿಲ್ಲ ಅಂತ ಅನಿಸುತ್ತೆ. ಸುಮಾರು ಜನ ತೆಲುಗು ಬಿಗ್ ಬಾಸ್ ಫಾಲೋ ಮಾಡೋದಿಲ್ಲ ನಂತರ. ನಾವು ಅಲ್ಲಿ ಎಲ್ಲ ರೀಲ್ಸಲ್ಲಿ ಅಲ್ಲಿ ಬಂದಾಗ ನೋಡಿದ್ದು ಬಿಟ್ಟರೆ, ಸೊ ಕನ್ನಡದೊಳಗೆ ಹಿಂಗೆ ಹೋಗಿದ್ದಾಳೆ ಅನ್ನೋದಕ್ಕೋಸ್ಕರ ಒಂದು ರೀಲ್ಸಲ್ಲಿ ಬಂದಿರೋದು ಬಿಟ್ಟರೆ ನಾವು ಅದೇನು ಫುಲ್ ಸೀಸನ್ ಫಾಲೋ ಮಾಡಿಲ್ಲ. ನಾನು ತೆಲುಗು ಸೀಸನ್ ನೋಡೋದೇ ಇಲ್ಲ ನಾನು. ಸೊ ಆ ರೀತಿಯಲ್ಲಿ ಯಾರೂ ಕೂಡ ನೋಡಿರ್ಲಿಕ್ಕಿಲ್ಲ ಅವಳ ಕ್ಯಾರೆಕ್ಟರ್ ಹೆಂಗೆ, ಸುದೀಪ್ ಸರ್ ಮೀನ್ಸ್ ತೆಲುಗು ಬಿಗ್ ಬಾಸ್ನಲ್ಲಿ ಹೆಂಗಿದ್ಲು ಏನು ಕತೆ ಅನ್ನೋದು ಯಾರೂ ನೋಡಿರ್ಲಿಕ್ಕಿಲ್ಲ. ನಾರ್ಮಲಾಗಿ ಆಡ್ತಿದ್ದಾರೆ. ಸೊ ಅದನ್ನು ಇವರೆಲ್ಲ ಆಲ್ರೆಡಿ ನೋಡ್ಕೊಂಡು ಬಂದಿದ್ದಾರೆ ಯಾರು ಎಂಥವ್ರು ಅಂತ. ಅದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ನಿಮ್ಗೇನು ಅನ್ನಿಸ್ತು ಈ ಒಂದು ಕನ್ವರ್ಸೇಷನ್, ಈ ಒಂದು ಪ್ರೋಮೋದ ಒಂದು ಮಾತುಕತೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಆ್ಯಂಡ್ ಶೋಭಾ ಶೆಟ್ಟಿ ಇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಆ್ಯಂಡ್ ನನ್ನನ್ನು ಕೇಳೋಕೆ ಹೋದರೆ ಅವ್ರನ್ನ ಕರೆಸೋವಂಥದ್ದು ಅವಶ್ಯಕತೆ ಮುಂಚೆನೇ ಹೇಳಿದ್ನಲ್ಲ ನಾನು, ಬಿಗ್ ಬಾಸ್ ಕನ್ನಡಕ್ಕೆ ಜನಗಳಿಗಿರಲಿಲ್ಲ, ಬಟ್ ಬಿಗ್ ಬಾಸ್ಗೆ ಅವಶ್ಯಕತೆ ಇತ್ತು. ಇವಾಗ ಬಿಗ್ ಬಾಸ್ ಏನಾಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಪ್ಯಾನ್ ಇಂಡಿಯಾ ಆಗೋಗ್ಬಿಟ್ಟಿದೆ.
ಓಕೆ, ನಾಳೆ ಬೇಕಾದರೆ ಹಿಂದಿನಲ್ಲಿ ಯಾರಾದರೂ ಇದ್ದರೆ ಅವನ್ನ ಕರ್ಸ್ಕೊಂಬರ್ತಾರೆ. ಸೊ ಇನ್ನು ಬೇರೆ ಬೇರೆ ಭಾಷೆನಲ್ಲಿ ಯಾರಾದರೂ ಸೌಂಡ್ ಪಾರ್ಟಿ ಇದ್ದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋವಂಥದ್ದೆಲ್ಲ ನಡೀತಾ ಇದೆ. ಸೊ ನಾನು ಇನ್ನೊಂದು ಕೇಳ್ಪಟ್ಟೆ, ನಮ್ಮ ಯಾರು ಲಾಯರ್ ಜಗದೀಶ್ ಅವ್ರು ಹಿಂದಿಗೆ ಹೋಗ್ತಾರೆ, ಒಂದು ರೌಂಡ್ ಮಾತುಕತೆ ಆಗಿದೆ ಅಂತ ಅವರೇನೆ ಹಂಚ್ಕೊಂಡಿದ್ರು. ಸೊ ಈ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಒಂದು ನೇಟಿವಿಟಿ ಅನ್ನೋದಿದೆಯಲ್ಲ, ಅದು ಆಲ್ರೆಡಿ ಹೊಂಟೋಗಿದೆ. ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ನೇಟಿವಿಟಿ ಅನ್ನೋದು ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಸುದೀಪ್ ಸರ್ ಬಿಡ್ತಿರೋವಂಥದ್ದು. ಸೊ ಆ ರೀಸನ್ಗಳು ಬೇರೆ ಬೇರೆ ಇರುತ್ತೆ. ಇದು ಒಂದು ರೀಸನ್ ಅಂಥದ್ದಕ್ಕೆ. ನೇಟಿವಿಟಿನ ಕಳ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟ, ತಪ್ಪು ಅದು ನನ್ನ ಪ್ರಕಾರ. ಓಕೆ, ನೋಡುವ ಏನೇನಾಗ್ತದೆ ಅಂತ. ಓಕೆ, ಸದ್ಯಕ್ಕೆ ಹೊಡೆದಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.